ಲಂಚ 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 ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚಾವತಾರ ತಾಂಡವ ಮಾಡ್ತಾ ಇದೆ ವೀಕ್ಷಕರೇ. ರಾಯಚೂರಿನ ಲಿಂಗಸಗೂರು ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚಾವತಾರ ಕಾಣಿಸ್ತಾ ಇದೆ. ಇಲ್ಲಿ ಕೈ ಬಿಸಿ ಮಾಡಿದ್ರೇನೆ ರೈತರ ಕೆಲಸ ಆಗೋದು. ಎಂಜಲು ಕಾಸಿಗೆ ಬಾಯ್ಬಿಡ್ತಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ ಜೊತೆಗೆ ಕ್ಲರ್ಕ್ ಮಲ್ಲಪ್ಪ ಎಂಬಾತನಿಂದ ರೈತರ ಬಳಿ ವಸೂಲಿ ಮಾಡಲಾಗ್ತಾ ಇದೆ. ರಾತ್ರಿ ವೇಳೆ ವಸೂಲಿಗಿಳಿತಾನೆ ಗ್ರಾಮ ಲೆಕ್ಕಾಧಿಕಾರಿ ಮಾಳಿಂಗರಾಯ. ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಈ ಒಂದು ಭ್ರಷ್ಟಾಚಾರವನ್ನ ತಳಮಟ್ಟದಿಂದ ಬುಡ ಸಮೇತ ಕಿತ್ತು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳು ಆಗಿಂದಾಗೆ ಹೇಳ್ತಾ ಇರ್ತಾರೆ. ಆದ್ರೆ ಈ ರೀತಿಯಾಗಿ ಯಾವ ರೀತಿಯಾಗಿ ತಹಶೀಲ್ದಾರ್ ಕಚೇರಿಯಲ್ಲೇ ಲಂಚಾವತಾರ ತಾಂಡವ ಮಾಡ್ತಾ ಇದೆ ಅನ್ನೋದನ್ನ ನಾವು ಈ ಸುದ್ದಿಯಲ್ಲಿ ಗಮನಿಸ್ತಾ ಇದೀವಿ. ಸದ್ಯ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದರ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ನೀಲಕಂಠ ಸ್ವಾಮಿ ಈಗ ದೂರವಾಣಿ ಸಂಪರ್ಕದಲ್ಲೇ ಜಾಯ್ನ್ ಆಗ್ತದೆ. ನೀಲಕಂಠ ಸ್ವಾಮಿ, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ರಾತ್ರಿ ಹಗಲು ಏನದೇ ಈ ರೀತಿಯಾಗಿ ದೋಚ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಹೌದು ಶಿವಶಂಕರ್, ಏನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕು ತಹಸೀಲ್ದಾರ್ ಕಚೇರಿ ಏನಿದೆ ಲಂಚಾವತಾರದ ಕೂಪವಾಗಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆಯಿಂದ ರೈತರು ಈ ಒಂದು ತಮ್ಮ ಏನೇ ಕೆಲಸಗಳಿದ್ರು ಕೂಡ ಈ ಒಂದು ಕಚೇರಿಗೆ ಬರ್ಬೇಕಂತ ಅನಿವಾರ್ಯತೆಗಳು ಕೂಡ ಇಲ್ಲಿ ತಹಸೀಲ್ ಕಚೇರಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದನ್ನೇ ಒಂದು ಅಡ್ವಾಂಟೇಜ್ ಆಗಿ ಮಾಡ್ಕೊಂಡಿರ್ತಕ್ಕಂಥ ಅಲ್ಲಿನ ಕೆಲ ಅಧಿಕಾರಿಗಳು ಈಗೇನು ಇರ್ತಕ್ಕಂಥದ್ದು ಕ್ಲರ್ಕ್ಗಳು ಮತ್ತು ವಿಲೇಜ್ ಅಕೌಂಟೆಂಟ್ ಅಂತ ಕರಿತೀವಿ, ಗ್ರಾಮ ಲೆಕ್ಕಾಧಿಕಾರಿಗಳು, ಇದೇ ಒಂದು ನೆಪದಲ್ಲಿ ರೈತರಿಂದ ಮತ್ತು ವಿವಿಧ ಕೆಲಸಗಳಿಗೆ ಬರ್ತಕ್ಕಂಥ ಸಾರ್ವಜನಿಕರಿಂದ ಹಣ ಸುಲಿಯೋಕೆ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ನೋಡಿದಾಗ ಇಲ್ಲಿ ಶಿಫ್ಟ್ ವೈಸ್ ನಲ್ಲಿ ಲಂಚವನ್ನ ಪಡಿತಕ್ಕಂಥ ಕೆಲಸಕ್ಕೆ ಒಂದು ಮುಂದಾಗಿರ್ತಕ್ಕಂಥ ಅಧಿಕಾರಿಗಳಂತ ಹೇಳ್ಬೋದು. ಇಲ್ಲಿ ಏನೋ ತಹಸೀಲ್ ಕಚೇರಿಯಲ್ಲಿ ಕ್ಲರ್ಕ್ ಆಗಿರ್ತಕ್ಕಂಥ ಯಲ್ಲಪ್ಪ ಅನ್ನೋರು ಕೂಡ ಏನೋ ರೈತರಿಗೆ ಬರ್ತಕ್ಕಂಥ ವಿವಿಧ ಯೋಜನೆಗಳಲ್ಲಿ ಹಣ ನೀಡೋದಕ್ಕೆ ಕಂತೆಯಲ್ಲಿ ಹಣ ತಗೋತಾ ಇದಾರೆ ಅಂತ ಹೇಳ್ಬೋದು. ಯಾರು ನೇರವಾಗಿ ಹಣ ನೀಡ್ತಾರೆ ಅವರಿಗೆ ಜೈ ಅಂತಕ್ಕಂಥ ಒಂದು ಪ್ರಕ್ರಿಯೆ ಇಲ್ಲಿ ಆಗ್ತಕ್ಕಂಥದ್ದು. ಯಾರು ದುಡ್ಡು ನೀಡೋದಿಲ್ಲ ಅವ್ರನ್ನ ಮುಂದೆ ಬಾ ನೋಡ್ಕೊಳ್ಳೋಣ, ಯಾವಾಗ ಬರುತ್ತೋ ಆವಾಗ ಫೈಲ್ ಮೂವ್ ಆಗುತ್ತೆ, ನೀವು ಹೋಗು ಇಲ್ಲಿ ನಾನು ಒಂದು ಹೇಳಿಕೆಗಳನ್ನ ನೀಡ್ತಕ್ಕಂಥದ್ದು ಸ್ಪಷ್ಟವಾಗಿ ಇಲ್ಲಿ ಚಿತ್ರೀಕರಣ ಆಗಿರ್ತಕ್ಕಂಥದ್ದು. ಇನ್ನು ಒಂದು ಕಡೆ ಹಗಲಲ್ಲಿ ಯಲ್ಲಪ್ಪ ಅನ್ನೋ ಒಂದು ಕ್ಲರ್ಕ್ ಹಣ ರೈತರಿಂದ ವಸೂಲು ಮಾಡಿದ್ರೆ, ಇನ್ನು ಗ್ರಾಮ ಲೆಕ್ಕಾಧಿಕಾರಿಗೆ ಮಾಳಿಂಗರಾಯ ಏನಿದ್ದಾರೆ ಇವರು ರಾತ್ರಿಯಲ್ಲಿ ಹಣ ಕೇಳ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಶಿವಶಂಕರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.